ಅಣ್ಣ ಇದ್ರಲ್ಲಿ ಒಂದು ಕಮೆಂಟ್ ಬಂದಿದೆ. ಗಾಡಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ನಂತರ FIR ಮಾಡಿ ನ್ಯಾಯಾಧೀಶರ ಅನುಮತಿ ಮೇಲೆಗೆ ಗೋಶಾಲೆಗೆ ಬಿಡುವುದು ಪೊಲೀಸರ ಕರ್ತವ್ಯ ಅಂತ ಇದೆ. ಸರಿ, ಇದು ಹಿಡಿಯೋರು ಯಾರು, ಹಿಡ್ದಿರೋರು ಯಾರನ್ನ? ಹಿಡ್ದಿರೋರು ಗೋರಕ್ಷಕರಂತೆ. ಹಿಡಿಸ್ಕೊಂಡಿರೋರು ಯಾರು? ಗಾಡಿಗಳು ತಗೊಂಡ್ ಹೋಗ್ತಾರೆ. ಯಾರವ್ರು? ಕಳ್ರ ಅಲ್ಲ. ಪಾಕಿಸ್ತಾನವ್ರ ಅಲ್ಲ. ಯಾರವ್ರು? ಏನವ್ರು? ವ್ಯಾಪಾರಿಗಳು. ಆಮೇಲೆ ಏನವ್ರು? ರೈತರು. ಹೌದು, ನಮ್ ರೈತರು. ಹೌದಾ? ದನಗಳು. ಹೌದು. ದನ ಸಂತೆಯಿಂದ ಗಾಡಿಗೆ ಹಾಕ್ಬೇಕು. ಹೌದು. ದಿನ ನಡ್ಸ್ಕೊಂಡ್ ಬರಕತ್ತದ? ಆಗಲ್ಲ. ಒಂದು ಪೊಲೀಸ್ ಅವ್ರ ಕರ್ತವ್ಯ ಏನೋ ಕಳ್ಳರನ್ನ ಹಿಡಿಯೋದು, ಮೋಸಗಾರನ್ನ ಹಿಡಿಯೋದು, ರೇಪಿಸ್ಟ್ಗಳನ್ನ ಹಿಡಿಯೋದು, ಅವ್ರನ್ನ ಬಂಧನೆ ಮಾಡೋದು. ಅದಕ್ಕನ್ಬಿಟ್ಟು ಸ್ಟೇಷನ್ ಐತೆ, ಸಬ್ ಇನ್ಸ್ಪೆಕ್ಟರ್ಗಳವ್ರೆ, PC-ಗಳವ್ರೆ, ದಪೇದಾರವ್ರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹೌದು. ಈ ಅದೇನೋ ದೌರ್ಜನ್ಯ ಪೊಲೀಸ್ ಅಂತಾನೆ ಅನ್ನೋದು ಓನಾಗಿ ಹೋಗಿ ಮಾಡೋರ್ನ. ಹೌದು. ಇದಕ್ಕೆ ಯಾರು ಕೊಟ್ಟವ್ರ ಅನುಮತಿ? ನಾವು ಕೇಳ್ತಾ ಇರೋದೇನೋ, ನಮ್ಮ ರೈತರ ದನ ಹಿಡಿದು ಇವಾಗ ಗಾಡಿಗೆ ಹಾಕಿದ ಮೇಲೆ ದನನ ಒಂದೊಂದು ಎಗ್ರೋವ್ ಇರ್ತದೆ, ಇದ್ ಮಾಡೋದಿರ್ತದೆ, 2-3 ಹಾಕಿ ಬಿಗಿ ಹಾಕಿ ಇಡ್ತಾರೆ. ಹೌದಾ? ಹೌದು. ನೀನ್ ಮನೆ ಹತ್ರ ಹೋಗಿ ನೋಡು. ನಾನೇನ್ ಹೇಳ್ತಾ ಇದ್ದೀನಿ ಎಲ್ಲ ವಿಡಿಯೋನಾಗುನು, ದನ ಯಾರ್ದೋ ಓನರ್ಗಳಂತ ಗೊತ್ತಾದ್ಮೇಲೆ ಆಮೇಲೆ ನಾವು ಕೆಲವ್ರು ಮಾತಾಡಲ್ಲ ರೈತರು. ಪೊಲೀಸ್ ಅವ್ರದ್ದು ಏನು ತಪ್ಪಿಲ್ಲಪ್ಪ, ಪೊಲೀಸ್ ಅವ್ರದ್ದು ಏನಿಲ್ಲ. ಕೆಲವರು ಅದ್ರಲ್ಲೂ ಯೂಸ್ ಮಾಡ್ಕೊತಾ ಇರೋದು. ಕೆಲವ್ರು ನಾನು ಹೇಳ್ತೀನಿ ಕೇಳಿಲ್ಲ, ನೀನು ಕರೆಕ್ಟಾಗಿ ಗೋಸೇವೆನ ಮಾಡ್ಬೇಕಾ, ನೀನ್ ಬಾಕ್ಲ ಕಟ್ಟಾಕೊಂಡು ಮಾಡಪ್ಪ, ನಾವ್ಯಾರು ನಿಮ್ಗೆ ಅಡ್ಡ ಇಲ್ಲ. ಇಲ್ಲ ನೀನ್ ಗೋಶಾಲೆಗೆ ಬಿಡ್ಬೇಕಾ ಬಿಡು, ಅದಕ್ಕೂ ನಾನು ಒಪ್ಕೊಂತೀನಿ, ಕಟ್ಟು ದುಡ್ಡು ತಗೊಂಡೋಗಿ ಬಿಟ್ಕೋ. ಅಲ್ಲ ಅವ್ನು ಯಾವನೊಬ್ಬನ ಗೋಶಾಲೆ ನನ್ನ ಹೆಸರೆತ್ತೆ ಮಾತಾಡವನೆ, ಆ ಲೋಪರ್ಕ್ ನಾನು ಹೇಳೋದು, ನೀನ್ 100 ಗೋಶಾಲೆ ಮಾಡ, ನೀನ್ ಗೋಶಾಲೆ ಮಾಡ್ಬೇಡ ಅಂತ ನಾನು ಹೇಳಿರಿಲ್ಲ. ನೀನ್ ದನ ಹಿಡ್ದಿರೋದು, ದನ ಯಾವ್ದೋ ಒಂದು 10 ಕಟ್ಕೊಂಡಿರೋದು, ಅವ್ನು ಇವಾಗ 2 ವರ್ಷನಿಂದ ಮಾಡಿರೋದು ಅವ್ನು ಗೋಶಾಲೆ. ಬಾ ನಾನು ತೋರಿಸ್ತೀನಿ, ಮಾಲೂರ್ ಹತ್ರ ಐತೆ, 100 ವರ್ಷನಿಂದ ಮಾಡ್ತಾವ್ರೆ ಪುಣ್ಯಾತ್ಮ, ದನ ಹೆಂಗ್ ಸಾಕವ್ರೆ, ಬಾ ತೋರಿಸ್ತೀನಿ. ನಾನು ಹೋಗಲ್ಲಿ ನನ್ನ ಕೈಲಾಗಿ ಮಾಡ್ಬಿಟ್ಟು ಬರ್ತೀನಿ ಅಲ್ಲಿ. ನಾನು ಎಲ್ಲರನ್ನೂ ಒಂದೇ ತಟ್ಟೆಗೆ ತೂಗ್ತಾ ಇಲ್ಲ, ಕರೆಕ್ಟಾ? ನೀನ್ ಮಾಡ್ತಾ ಇದ್ದೆ, ನೀನ್ ಮಾಡಲಿ, ನೀನ್ ಯಾರು ಮಾಡ್ಬೇಡ ಅಂತ ಹೇಳವ್ರೆ. ನನ್ನ ಹೆಸರು ಎತ್ತು ಮಾತಾಡ್ರಿ ಇನ್ನೊಂದ್ಸಲಿ ಮಗನೇ, ನೀನ್ ಮಾಡ್ತೀನಿ ನೋಡಿ. ನಾನು ರೈತರಲ್ಲೇ ಬಂದಿದ್ದೀನಿ ಅಂದ್ರೆ ನೀನ್ ಗೋಶಾಲೆ ಹತ್ರ 5 ನಿಮಿಷಕ್ಕೆ ಪೂಜೆ ಮಾಡಿಸ್ಬಿಡ್ತೀನಿ. ನಿನ್ಕ ತಿಕಾ ಗಾಂಚಲಿನ ನಿನ್ಕ ಅವ್ನ್ ಸುದ್ದಿ ಸಮಾಚಾರ ಎತ್ ಮಾತಾಡಿದ್ದೀನಿ ನಾನು. ನಮ್ಮ ದನ ನಮ್ಮ ರೈತರು ತಿರ್ದ್ಬಿಟ್ಟು ಗೋಶಾಲೆಗೆ ಇಟ್ಕೊಂಡು ಹೋಗವ್ರೆ. ನಾನು ಕೇಳ್ದೆ, ಕರೆಕ್ಟ್ ಏನಪ್ಪ? ಇವನ್ಕೇನ್ ತಿಗ್ದಾಗ ಮೆಣಸಕಾಯಿ ಇಕ್ಕೋಣಂತದ್ದು ಇಲ್ಲ. ನೀನ್ ಗೋಶಾಲೆ ಮಾಡೋ ಬಾರಲ್ಲೇ ಕೊಡ್ತೀನಿ ನಾನೇನೇನೆ ದನನ ₹1,00,000 50,000 ಇಟ್ಕೊಂಡು ಹೋಗ ಕಟ್ಟು, ಅದೆಷ್ಟು ದಿನ ಕಟ್ಟು ಸಾಕ್ತೇನೆ ನೋಡ್ತೀನಿ ನಾನು, ಕರೆಕ್ಟಾ? ಇವೆಲ್ಲ ನಮ್ಮ ಹತ್ರ ಬೇಡ ಬಿಡಿಯೋ. ನಂಗೆ ನನ್ನ ಹೆಸರು ಹೇಳೋಂಥದ್ದು ಏನೈತೆ ಅರ್ಥ ಮಾಡೋ. ನಮ್ಮ ಇವಾಗ ನಮ್ಮ ಸ್ನೇಹಿತರೆ ಆಗಲಿ ಹೇಳ್ತಾರೆ, ಹಿಂಗೆ ಸಂತೋಷ್ ಅಂಡ್ ಫ್ರೆಂಡ್ ನಾವು ಹಿಂಗೆ ದನ ಬಂದಿದ್ದೀರಿ ಅಂತ. ಏನಪ್ಪ ತಪ್ಪು? ಏನು ಕಾರ್ಡ್ಗಳು ಇಟ್ಕೊಂಡು ಓಡಾಡ್ಬೇಕು ಅವಾಗ ರೈತರು? ನಾನು ಗೋಶಾಲೆ ನನ್ನ ಹೆಸರು ಐತೆ ಮಾತಾಡಕ್ಕೆ ನಿನ್ಗೇನಾಯ್ತು ಅಧಿಕಾರಲ್ಲಿ? ನಿನ್ಗೇನಾಯ್ತು ದರ್ದ ಅಂತದ? ಏನು ನಿನ್ನ ಮನೆಗೆ ಇಟ್ಕೊಂಡು ಬಂದಿದ್ದೆ ನಾನು, ಹೋಗ ಬರ ಅಂತ ಮಾತಾಡ್ತೀಯ ನೀನು? ನಿನ್ನ ಮನೆಯಿಂದ ಕೋಳಿ ಮೇಸನ ಅಲ್ಲ ನಾನು. ಮಾತಾಡೋಕ್ಕಿಂತ ಮುಂಚೆ ನೀನು ಜುಟ್ಟು ಬಿಟ್ಕೊಂಡ್ಬಿಟ್ರೆ ನೀನೇನು ದೊಡ್ಡ ಪುಡಿಂಗಿ ಅಲ್ಲ. ನೀನು ನೇರವಾಗಿ ಮಾತಾಡೋದು ಕಲಿ, ಒಂದು ಮನುಷ್ಯನ ಹೆಂಗೆ ನಡ್ಸ್ಕೊಬೇಕು ಅನ್ನೋದು ಕಲ್ಕರಲ್ಲ. ನೀನು ಸುದ್ದಿ ಸಮಾಚಾರ ಎತ್ ಮಾತಾಡಿದ್ದೆ ನಾನು ಗೋಶಾಲೆ ಮಾಡಬೇಡ ಅಂತ ಹೇಳಿದ್ದೀನಿ ಏನಪ್ಪ ನಾನು? ಇಲ್ಲ ಗೋಶಾಲೆ ದನ ಎತ್ಕೊಂಡೋಗಿ ನೀನ್ ದನ ಎತ್ಕೊಂಡೋಗಿ ಬಿಡೋನು, ದುಡ್ಡು ಕಟ್ಬಿಟ್ಟು ಎತ್ಕೊಂಡೋಗಿ ಬಿಡೋ ಅಂತ ನಾನು ಕೇಳ್ತಾ ಇರೋದು. ನಮ್ಮ ರೈತರ ದನ ಹಿಡಿಯಕ್ಕೆ ನೀನ್ ಯಾರು ಕೊಟ್ಟವ್ರ ಅಧಿಕಾರ? ನೀನ್ ಬೇರೆಯವ್ರದ್ದು ಹಿಡ್ದಿದ್ಯಾ? ಅವ್ರನ್ನ ತೋರಿಸು. ಎಲ್ಲ ನಮ್ಮ ರೈತರದೇ, 3/4 ಜನ ಹಿಡ್ದಿರೋದು. ನಾನೇ ವಿತ್ ರೆಸಿಪ್ಟ್ ಎತ್ಕೊಂಬಂದು ತೋರಿಸ್ತೀನಿ ನಾನು. ಆಮೇಲೆ ಅವ್ನು ಯಾವನ ಗೋಶಾಲೆವನು ನಿಂದು ಇದು ನಿಮ್ಮ ಶೆಡ್ ಹತ್ರಕ್ಕೆ ಬಂದ್ಬಿಡ್ತೀನಿ ನಾನು. ಆಮೇಲೆ ಇನ್ನೊಂದ್ಸಲಿ ಏನೋ ನಮ್ಮ ತಂಟೆ ತಗರಕ್ಕೆ ಬಂದಿದ್ಯಾ ಅಂದ್ರೆ ತಿಕಾ ಮುಚ್ಕೊಂಡು ನಿಂದು ಎಷ್ಟೋ ಅಷ್ಟು ನೀನು ತಿಕಾ ತೊಳ್ಕೊಂಡು ನೀನು ಓದ್ತಾ ಇರಬೇಕು. ನನ್ನ ಹೆಸರೆತ್ತು ಮಾತಾಡಕ್ಕೆ ನಿನ್ಗೇನೈತೆ? ಅವ್ನು ಸುದ್ದಿ ಸಮಾಚಾರಕ್ಕೆ ಹೋಗಿದ್ದೀನಪ್ಪ ನಾನು. ಇಲ್ಲ ಅವನ್ನ ಇದು ಗೋಶಾಲೆ ಮಾಡಬೇಡ ಅಂತ ಹೇಳಿದ್ರೆ ಅವ್ನು ಹೇಳ್ತಾನೆ, ಅವನು ಲೋಪರ್, ಇವನೊಬ್ಬನೇ ಹಳ್ಳಿ ಕಟ್ಟಿ ಮುಚ್ಚ ತಿಕಾಲೇ, ನಾನೊಬ್ಬನೇ ಹಳ್ಳಿ ಕಟ್ಟಿರೋದಂತ ನಾನು ಎಲ್ಲಿ ಹೇಳಿರಿಲ್ಲ. ಮುಚ್ಚ ತಿಕಾ ಇಲ್ದಿದ್ದೆಲ್ಲ ಸೃಷ್ಟಿ ಮಾಡಕ್ ಬರಬೇಡ. ಲೋಪರ್ ಮಾಡ್ತಾ ಇರೋದೇ ಏಸ್ಕೆ ತಿನ್ನೋ ಕೆಲಸ. ಎಷ್ಟು ವರ್ಷನಿಗೆ ಕಟ್ಟಿರೋನ ನೀನು ಗೋಶಾಲೆನ? ಎಷ್ಟು ವರ್ಷನಿಗೆ ಕಟ್ಟಿರೋನು ನೀನು? ಬೇಡ, ನಿಮ್ಮೂರು ಸುತ್ತೂನೇ ಅವ್ರೆ ನಮ್ಮ ಹುಡುಗರು ಹೇಳ್ತಾವ್ರೆ ನಿನ್ ಕತ್ತಿಗಳೆಲ್ಲನೂ. ಬೇಡ, ನಮ್ಮ ಹತ್ರ ಬೇಡ. ತಿಕಾ ಮುಚ್ಕೊಂಡು ಗೋಸೇವೆ ಮಾಡ್ತಾ ಇದ್ದೆ, ಮಾಡ್ಕೊಂಡು ಹೋಗಿ ತಿಕಾ ಮುಚ್ಕೊಂಡು ಮಾಡ್ಕೊಂಡು ಹೋಗು. ನಾನು ಮಾತಾಡ್ತಾ ಇರೋದು ಏನ್ರ ಬಗ್ಗೆ, ನೀನ್ ಮಾತಾಡ್ತಾ ಇರೋದು ಏನ್ರ ಬಗ್ಗೆ? ಅವನೇನನ್ ಗೋಶಾಲೆ ಮಾಡಬೇಡ ಅಂತ ಹೇಳಿದ್ದೀನಿ ನಾನು? ಯಾರಿಗೂ ಯಾವತ್ತೂ ಗೋಶಾಲೆ ಮಾಡಬೇಡಿ ಏನಪ್ಪ ಮಾಡಬೇಡ ಅಂತ ಹೇಳಿದ್ದೀನಿ ನಾನು? ನೀನು ಕರೆಕ್ಟಾಗಿ ಗೋಸೇವೆನ ಮಾಡ್ಬೇಕಾ, ನೀನ್ ಬಾಕ್ಲ ಕಟ್ಟಾಕೊಂಡು ಮಾಡಪ್ಪ, ನಾವ್ಯಾರು ನಿಮ್ಗೆ ಅಡ್ಡ ಇಲ್ಲ. ಇಲ್ಲ ನೀನ್ ಗೋಶಾಲೆಗೆ ಬಿಡ್ಬೇಕಾ ಬಿಡು, ಅದಕ್ಕೂ ನಾನು ಒಪ್ಕೊಂತೀನಿ, ಕಟ್ಟು ದುಡ್ಡು ತಗೊಂಡೋಗಿ ಬಿಟ್ಕೋ. ಅಲ್ಲ ಹಿಡ್ಕೊಂಡು ಹೋಗ್ತಿರಲ್ಲ, ಹಿಡ್ಕೊಂಡು ಹೋಗಿರೋ ಗೋನ ಅಪ್ಡೇಟ್ ಕೊಡ್ರಿ ಅಂತ ಕೇಳಿರೋದು ಅಷ್ಟೇ. ಹೌದಾ? ನೀನ್ ಹಿಡ್ಕೊಂಡೋಗಿ ಪೊಲೀಸವ್ರೇ ಮಾಡ್ತಾರ ಕೆಲಸ. ನೀನ್ ಯಾಕ ನೀನ್ ಹೆಂಡ್ರು ಮಕ್ಳು ಬಿಟ್ಟು ನೀನ್ ಕೆಲಸ ಕಾರ್ಯ ಬಿಟ್ಟು ಇವುಗಳಿಂದ ಹೋಗೋದು ನಿನ್ಗೆ ಯಾರು ಕೊಟ್ಟವ್ರೆ? ನೀನ್ ಯಾಕದು? ಅದೇ ಗೋಸೇವೆ ಗೋರಕ್ಷಣೆ ಆದವನು ಪೊಲೀಸರು ಬಿಟ್ಟಿರೋದಕ್ಕೆ ಉಲ್ಲಾಗ್ತಾವ್ರೆ ಅನ್ನೋದೊಂದು ವಿಡಿಯೋ ಮಾಡ್ಬಿಟ್ಟು ಮಾಡು. ವಾರ ಹೋಗೋ ನೋಡ್ರಿ. ನಾನು ಹಿಡ್ದಿರೋರು ತುಂಗೆ ನೋಡ್ರಿ ಹೆಂಗವಳೆ, ಸಣ್ಣ ಇದ್ಲು ಮೊನ್ನೆ. ತುಂಗೆ ನೋಡ್ರಿ ಇವಾಗ ಎಷ್ಟು ದಪ್ಪ ಬಂದವಳೆ. ಮಾಡೋದು ನಾವು ಖುಷಿ ಪಡ್ತೀರಿ, ನಾವು ಒಂದು ಹಾರ ಹಾಕ್ತಿರಿ ನಿನ್ಕ, ಕರೆಕ್ಟಾ? ಮಾಡ್ಬಾರ್ದಪ್ಪ. ಮೂಜೀವನ್ ಇಕ್ಕೊಂಡು ಏನೇ ತಪ್ಪು ಮಾಡಕ್ ಹೋದ್ರೆ ಭಗವಂತ ಉಳಿಸಲ್ಲ, ಇದಂತೂ ಬರ್ದಿಕೊಳ್ರಿ. ಪೊಲೀಸ್ ಅವ್ರ ಕೈ ಎತ್ತು ಮುಗಿತೀನಿ, ಕಾನೂನು ಪ್ರಕಾರ ನೀವು ಮಾಡ್ರಿ. ಯಾರು ನಿಮ್ಮ ಹತ್ರ ಬಂದು ಇವ್ರನ್ನ ಒಪ್ಸ್ತೀನಿ ಅಂತಾರೋ ಅವ್ರ ಮನೆ ಬಾಕಲ್ಗೆ ಎತ್ಕೊಂಡೋಗಿ ಬಿಡ್ರಿ. ಹೌದು. ಯಾಕೆ ಗೋಶಾಲೆಗೂ ಬಿಡ್ಬೇಡ್ರಿ. ಗೋಶಾಲೆನಾಗ ಹುಲ್ಲೆಲಿಂದ ಬರಕ್ ಸಾಧ್ಯ,
ದುಡ್ಡು ಕೊಡ್ಬೋದು ಗೋಶಾಲೆಗೆ ಅವರು. ಆ ದುಡ್ಡು ನೆತ್ಕೊಂಡಾಗ ನೀನು ಉಲ್ತಾರ ಗುಲ್ಲೈತ ಪ್ರಪಂಚದ ಮೇಲೆ ಇಲ್ಲ. ಕರೆಕ್ಟ್ ಆಗಿ ಮಾಡ್ತಾ ಇರೋ ಗೋಶಾಲೆಯವರು ಹಳ್ಳಿಗಳ ಕಡೆ ಎಲ್ಲಿ ಕಾಡ್ ಪಕ್ಕದಾಗ ಮಾಡವ್ರೆ, ಅವು ಹೋಗಿ ಬರ್ತಾವೆ ದನ ಕಾಡ್ಕ. ಮಾಲೂರ್ ಹತ್ರ ಐತೆ ಬಾ ತೋರಿಸ್ತೀನಿ ನಾನು. ಇಲ್ಲಿ ಯಶವಂತಪುರ ಮುಂದಕ ನಾನು ಇವಾಗ ಓದ್ತೀನಿ ನೋಡಕ್ ಅಲ್ಲಿ, ಅರ್ಥ ಆಯ್ತಾ? ಪಕ್ಕ ಅಲ್ಲಿ ಕಾಸಾಯಕ್ಕೆ ಹೋಗಿರೋ ದನನೇ ಹಿಡ್ಕೊಂಬಂದು ಅಲ್ಲಿ ಸಾಕಿರೋದು, ಆಯ್ತಾ? ನಮ್ಮ ಹಳ್ಳಿ ಕಾರ್ಗಳು ಸಾಕವ್ರೆ. ಆಮೇಲೆ ಇನ್ನ ಮೇಲೆ ತಳಿಗಳು ಅವುಗಳನ್ನ ಇಕ್ಕವ್ರೆ. ಪುಣ್ಯಾತ್ಮರು ಮಾಡೋರೆ, ಮಾಡಿರೋರ್ನಿಲ್ಲ ಅಂತ ನಾವ್ ಹೇಳಲ್ಲ. ಅವ್ರ ಹೆಸರು ಹೇಳ್ಕೊಂಡು ಬೇರೆಯವ್ರು ಮಾಡ್ತಾ ಇರೋ ಕೆಲಸ. ಅವ್ನು ಯಾವನ ಗೋಶಾಲೆ ನನ್ನ ಹೆಸರು ಐತೆ ಮಾತಾಡಕ್ ನಿನ್ಗೇನಾಯ್ತು ಅಧಿಕಾರಲ್ಲಿ? ನಿನ್ಗೇನಾಯ್ತು ದರ್ದ ಅಂತದ?